ಟಿಪ್ಪು ಸುಲ್ತಾನ್ 1750ರಲ್ಲಿ ದೇವನಹಳ್ಳಿಯಲ್ಲಿ ಜನಿಸಿದರು. ಅವರ ತಂದೆ ಹೈದರ್ ಅಲಿ ಮತ್ತು ತಾಯಿ ಫಾತಿಮಾ ಫಕ್ರುನ್ನಿಸಾ. ಹೈದರ್ ಅಲಿ ಅವರು ಅನಕ್ಷರಸ್ಥರಾಗಿದ್ದರೂ ಮಗನಿಗೆ ಅಪ್ರತಿಮ ಶಿಕ್ಷಣ ಕೊಡಿಸಿದರು. ಟಿಪ್ಪು ಬಾಲ್ಯದಲ್ಲೇ ಕನ್ನಡ, ಪರ್ಷಿಯನ್, ಅರೇಬಿಕ್ ಮತ್ತು ಉರ್ದು ಭಾಷೆಗಳನ್ನು ಕಲಿತರು. ಜೊತೆಗೆ ಕುದುರೆ ಸವಾರಿ, ಶಸ್ತ್ರಾಸ್ತ್ರ ಬಳಕೆ ಮತ್ತು ಯುದ್ಧ ಕಲೆಗಳಲ್ಲಿ ಪರಿಣತರಾದರು. 2. ಮೈಸೂರಿನ ಹುಲಿ ಎಂಬ ಹೆಸರು ಬಂದದ್ದು ಹೇಗೆ? ಒಂದು ಜನಪ್ರಿಯ ಕಥೆಯ ಪ್ರಕಾರ ಟಿಪ್ಪು ಸುಲ್ತಾನ್ ತನ್ನ ಫ್ರೆಂಚ್ ಸ್ನೇಹಿತನೊಂದಿಗೆ ಕಾಡಿನಲ್ಲಿ ಬೇಟೆಯಾಡಲು ಹೋಗಿದ್ದರು. ಆಗ ಇದ್ದಕ್ಕಿದ್ದಂತೆ ಒಂದು ಹುಲಿ ಅವರ ಮೇಲೆ ದಾಳಿ ಮಾಡಿತು. ಟಿಪ್ಪು ಅವರ ಬಂದೂಕು ಕೆಲಸ ಮಾಡಲಿಲ್ಲ ಮತ್ತು ಕತ್ತಿ ಕೆಳಗೆ ಬಿದ್ದಿತು. ಆದರೂ ಧೈರ್ಯಗುಂದದ ಟಿಪ್ಪು ಬರಿಗೈಯಲ್ಲೇ ಹುಲಿಯೊಂದಿಗೆ ಹೋರಾಡಿ ನಂತರ ಕೆಳಗೆ ಬಿದ್ದಿದ್ದ ಕತ್ತಿಯನ್ನು ಎತ್ತಿಕೊಂಡು ಹುಲಿಯನ್ನು ಕೊಂದರು. ಅಂದಿನಿಂದ ಅವರನ್ನು ಮೈಸೂರಿನ ಹುಲಿ, ಟೈಗರ್ ಆಫ್ ಮೈಸೂರು ಎಂದು ಕರೆಯಲಾಯಿತು. 3. ಯುದ್ಧಗಳು ಮತ್ತು ಶೌರ್ಯ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಸತತವಾಗಿ ಹೋರಾಡಿದರು. ಬ್ರಿಟಿಷರನ್ನು ಭಾರತದಿಂದ ಓಡಿಸುವುದು ಅವರ ಪ್ರಮುಖ ಗುರಿಯಾಗಿತ್ತು. ಆಂಗ್ಲೋ-ಮೈಸೂರು ಯುದ್ಧಗಳು, ಒಟ್ಟು 4 ಯುದ್ಧಗಳು ನಡೆದವು. ಎರಡನೇ ಆಂಗ್ಲೋ-ಮೈಸೂರು ಯುದ್ಧದ ಮಧ್ಯದಲ್ಲಿ ಹೈದರ್ ಅಲಿ ಮರಣ ಹೊಂದಿದಾಗ ಟಿಪ್ಪು ಅಧಿಕಾರ ವಹಿಸಿಕೊಂಡು ಸಮರ್ಥವಾಗಿ ಹೋರಾಡಿದರು. ರಾಕೆಟ್ ತಂತ್ರಜ್ಞಾನ. ಟಿಪ್ಪು ಸುಲ್ತಾನ್ ಅವರನ್ನು ಭಾರತದ ರಾಕೆಟ್ ತಂತ್ರಜ್ಞಾನದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಯುದ್ಧದಲ್ಲಿ ಕಬ್ಬಿಣದ ಕೇಸಿಂಗ್ ಇರುವ ರಾಕೆಟ್ಗಳನ್ನು ಬಳಸಿದ ವಿಶ್ವದ ಮೊದಲ ದೊರೆ ಇವರು. ಇಂದಿಗೂ ಲಂಡನ್ನ ಮ್ಯೂಸಿಯಂನಲ್ಲಿ ಟಿಪ್ಪುವಿನ ರಾಕೆಟ್ಗಳನ್ನು ಸಂರಕ್ಷಿಸಿಡಲಾಗಿದೆ. 4. ಆಡಳಿತ ಮತ್ತು ಸುಧಾರಣೆಗಳು. ಕೇವಲ ಯುದ್ಧ ಮಾತ್ರವಲ್ಲದೆ ಆಡಳಿತದಲ್ಲೂ ಟಿಪ್ಪು ಹೊಸತನ ತಂದರು. ರೇಷ್ಮೆ ಉದ್ಯಮ. ಮೈಸೂರು ರೇಷ್ಮೆಗೆ ಅಡಿಪಾಯ ಹಾಕಿದವರು ಟಿಪ್ಪು. ಚೀನಾದಿಂದ ರೇಷ್ಮೆ ಹುಳುಗಳನ್ನು ತರಿಸಿ ಇಲ್ಲಿ ಬೆಳೆಸಲು ಪ್ರೋತ್ಸಾಹಿಸಿದರು. ಕೃಷಿ ಮತ್ತು ನೀರಾವರಿ. ರೈತರಿಗೆ ತೆರಿಗೆ ವಿನಾಯಿತಿ ನೀಡಿದರು ಮತ್ತು ಕೃಷ್ಣರಾಜ ಸಾಗರ ಅಣೆಕಟ್ಟು ಇರುವ ಜಾಗದಲ್ಲಿ ಅಣೆಕಟ್ಟು ಕಟ್ಟಲು ಮೊದಲೇ ಯೋಜನೆ ರೂಪಿಸಿದ್ದರು. ನಾಣ್ಯ ಮತ್ತು ಅಳತೆ. ಹೊಸ ಮಾದರಿಯ ನಾಣ್ಯಗಳು ಮತ್ತು ಅಳತೆ ಪದ್ಧತಿಯನ್ನು ಜಾರಿಗೆ ತಂದರು. 5. ಅಂತಿಮ ಯುದ್ಧ 1899. ನಾಲ್ಕನೇ ಆಂಗ್ಲೋ-ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣದ ಕೋಟೆಗೆ ಮುತ್ತಿಗೆ ಹಾಕಿದರು. ಟಿಪ್ಪು ಸುಲ್ತಾನ್ ಶರಣಾಗಲು ನಿರಾಕರಿಸಿ 100 ವರ್ಷ ಕುರಿಯಾಗಿ ಬದುಕುವುದಕ್ಕಿಂತ 1 ದಿನ ಹುಲಿಯಾಗಿ ಬದುಕುವುದು ಲೇಸುವ ಎಂದು ಘೋಷಿಸಿ ವೀರಾವೇಶದಿಂದ ಹೋರಾಡಿದರು. ಮೇ 4, 1899 ರಂದು ಕೋಟೆಯ ಬಾಗಿಲಲ್ಲಿ ಹೋರಾಡುತ್ತಲೇ ವೀರಮರಣ